ಬೆಂಗಳೂರಿನ ವರ್ತೂರು ಕೆರೆ ಬಫರ್ ಝೋನಿನಲ್ಲಿ ಒತ್ತುವರಿ ತೆರವು ಮಾಡದೆ ರಾಜಕಾಲುವೆ ತಡೆಗೋಡೆ ನಿರ್ಮಾಣ. ಒತ್ತುವರಿದಾರರಿಂದ ಲಂಚ ಪಡೆದ ಅಧಿಕಾರಿಗಳು ಅವೈಜ್ಞಾನಿಕವಾಗಿ ರಾಜಕಾಲುವೆ ತಡೆಗೋಡೆ ನಿರ್ಮಾಣಕ್ಕೆ ಮುಂದಾದ್ರ. ಈಗಾಗಲೇ ಮಳೆಗಾಲ ಆರಂಭಗೊಂಡಿದ್ದು, ಮೊನ್ನೆ ಸುರಿದ ಮಳೆಗೆ ವೈಟ್ಫೀಲ್ಡ್ ಸಮೀಪದ ವರ್ತೂರು ಕೆರೆ ಕೋಡಿಯಲ್ಲಿನ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು. 4-5 ತಾಸುಗಳ ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ವಾಹನ ಸವಾರರು ಹಾಗೂ ಸಾರ್ವಜನಿಕರು ರಸ್ತೆಯಲ್ಲಿ ಸಂಚರಿಸಲು ಪರದಾಡಬೇಕಾಯಿತು. ಇದಕ್ಕೆ ಕಾರಣ ಎಲ್ಲರಿಗೂ ಗೊತ್ತಿರುವಂಥದ್ದು. ಪ್ರತಿ ಬಾರಿ ಮಳೆ ಬಂದಾಗ ವರ್ತೂರು ಕೆರೆ ಕೋಡಿಯಲ್ಲಿನ ಮುಖ್ಯ ರಸ್ತೆಯಲ್ಲಿ ರಾಜಕಾಲುವೆಯಲ್ಲಿ ಹರಿಯಬೇಕಾದ ಮಳೆ ನೀರು ಹರಿಯುವುದು ಸಾಮಾನ್ಯವಾಗಿದೆ. ಸಾರ್ವಜನಿಕರು GBA ಹಾಗೂ SWD ಅಧಿಕಾರಿಗಳಿಗೆ ಇಡೀ ಶಾಪವನ್ನು ಹಾಕುತ್ತಾ ಓಡಾಡುವಂಥ ಪರಿಸ್ಥಿತಿ ಇದ್ದೇ ಇದೆ. ಲಜ್ಜೆಗಟ್ಟ ಅಧಿಕಾರಿಗಳು ಇಂಥ ಮಳೆಗಾಲದಲ್ಲಿಯೂ ಸಹ ಸಮರ್ಪಕವಾಗಿ ರಾಜಕಾಲುವೆಗಳ ದುರಸ್ತಿ ಕೆಲಸವನ್ನು ಮಾಡುತ್ತಿಲ್ಲ. ಇದಕ್ಕೆ ಉದಾಹರಣೆ ಎಂದರೆ ಇದೇ ವರ್ತೂರು ಕೆರೆ ಕೋಡಿಯಲ್ಲಿನ ಬೃಹತ್ ರಾಜಕಾಲುವೆಗೆ ಸಮರ್ಪಕವಾಗಿ ತಡೆಗೋಡೆ ನಿರ್ಮಾಣ ಮಾಡುತ್ತಿಲ್ಲ. ಅಸಮರ್ಪಕವಾಗಿ ಹಾಗೂ ಅವೈಜ್ಞಾನಿಕವಾಗಿ ಅಧಿಕಾರಿಗಳು ರಾಜಕಾಲುವೆಗೆ ತಡೆಗೋಡೆಯನ್ನು ತರಾತುರಿಯಲ್ಲಿ ನಿರ್ಮಾಣ ಮಾಡುತ್ತಿದ್ದಾರೆ. ಇದು ಸ್ಪಷ್ಟವಾಗಿ ಗಮನಕ್ಕೆ ಬರುತ್ತಿದೆ. ವರ್ತೂರು ಕೆರೆ ಕೋಡಿಯಲ್ಲಿನ ಬೃಹತ್ ರಾಜಕಾಲುವೆಯ ಅಕ್ಕಪಕ್ಕದಲ್ಲಿನ ಒತ್ತುವರಿಯಾದಂತಹ ಮನೆಗಳನ್ನು ಹಾಗೂ ವಾಣಿಜ್ಯ ಕಟ್ಟಡಗಳನ್ನು ಸರಿಯಾಗಿ ತೆರವುಗೊಳಿಸಿಲ್ಲ. ಈಗಾಗಲೇ ಈ ಹಿಂದೆ BBMPಯಿಂದ ತೆರವುಗೊಂಡಂತಹ ಜಾಗದಲ್ಲಿ ಅನಧಿಕೃತವಾಗಿ ಹಾಗೂ ಬೇನಾಮಿಯಾಗಿ ಯಾವುದೇ ಪ್ಲಾನ್ ಇಲ್ಲದೆ ಬೃಹತ್ ವಾಣಿಜ್ಯ ಕಟ್ಟಡವನ್ನು ನಿರ್ಮಿಸಲಾಗಿದೆ. ಈ ಕಟ್ಟಡದ ಬೇನಾಮಿ BJP ಕಾರ್ಯಕರ್ತ ಸಂಜೀವ ಎನ್ನಲಾಗುತ್ತಿದೆ. ಈತನಿಂದ ಅಧಿಕಾರಿಗಳು ಲಂಚವನ್ನು ಪಡೆದುಕೊಂಡು ಹಾಗೂ ರಾಜಕೀಯ ಒತ್ತಡದಿಂದ ಬಫರ್ ಝೋನ್ನಲ್ಲಿರುವ ಅನಧಿಕೃತ ಕಟ್ಟಡವನ್ನು ಅಧಿಕಾರಿಗಳು ತೆರವು ಮಾಡುತ್ತಿಲ್ಲ ಎನ್ನುವ ಆರೋಪ ಕೇಳಿ ಬರುತ್ತಿದೆ. ಅದು ನಿಜವೂ ಅನಿಸುತ್ತದೆ. ಈಗಾಗಲೇ ಗುರುತಿಸಲಾದ ಸ್ಥಳದಲ್ಲಿ ಸಮರ್ಪಕವಾಗಿ ತೆರವು ಕಾರ್ಯಾಚರಣೆ ನಡೆದಿಲ್ಲ. ಅದಕ್ಕೆ ಸಾಕ್ಷಿಯಾಗಿ GBA ಹಾಗೂ SWD ಗುರುತಿಸಿರುವುದು ಸಾಕ್ಷಿಯಾಗಿದೆ. ಈ ಕುರಿತಂತೆ ಸಾಮಾಜಿಕ ಕಾರ್ಯಕರ್ತರೊಬ್ಬರು ಮುಖ್ಯಮಂತ್ರಿಗಳಿಗೆ ದೂರು ನೀಡಿದ್ದಾರೆ. ಅಲ್ಲದೆ ಉನ್ನತ ಮಟ್ಟದ ಅಧಿಕಾರಿಗಳ ಗಮನಕ್ಕೂ ತಂದಿದ್ದಾರೆ. ಸ್ಥಳೀಯ ಅಧಿಕಾರಿಗಳ ಕಳ್ಳಾಟವನ್ನು ನೋಡಿ ಮುಂದಿನ ಹೋರಾಟದ ಕೆಲಸವನ್ನು ಮಾಡುವುದಾಗಿ ಸಾಮಾಜಿಕ ಹೋರಾಟಗಾರರು ನಮ್ಮ ಚಾನಲ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ನಿಜ, ಈಗಾಗಲೇ ಕೆಲವು ವರ್ಷಗಳ ಹಿಂದೆ ತೆರವುಗೊಂಡಿದ್ದಂತಹ ಜಾಗದಲ್ಲಿ ಪ್ಲಾನ್ ಇಲ್ಲದೆ ಅನಧಿಕೃತವಾಗಿ ಬಫರ್ ಝೋನ್ನಲ್ಲಿ ರಾಜಾರೋಷವಾಗಿ ಬೇನಾಮಿ ಸಂಜೀವ ವಾಣಿಜ್ಯ ಕಟ್ಟಡವನ್ನು ಕಟ್ಟಿದ್ದು ಲಕ್ಷಾಂತರ ರೂಪಾಯಿ ಬಾಡಿಗೆ ಹಣವನ್ನು ಪಡೆದಿರುವುದು ಬಹಿರಂಗ ಸತ್ಯ. GBA ಹಾಗೂ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ, ಆದರೂ ತೆಪ್ಪಗೆ ಇದ್ದಾರೆ. ಇದೀಗ GBA ಹಾಗೂ SWD ಅಧಿಕಾರಿಗಳು ಕಾನೂನಿಗೆ ವಿರುದ್ಧವಾಗಿ ಹಾಗೂ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ರಾಜಕಾಲುವೆ ತಡೆಗೋಡೆಯನ್ನು ನಿರ್ಮಿಸುತ್ತಿರುವುದು ಕಂಡುಬರುತ್ತಿದೆ. ಸದ್ಯ ಮೊನ್ನೆ ಸುರಿದ ಮಳೆಯಿಂದಾಗಿ ನಿರ್ಮಾಣ ಹಂತದ ತಡೆಗೋಡೆ ಕೂಡ ಕುಸಿಯುವ ಹಂತದಲ್ಲಿದೆ. ಈ ಕುರಿತಂತೆ ಮತ್ತಷ್ಟು ಸುದ್ದಿಯೊಂದಿಗೆ ಸದ್ಯದಲ್ಲೇ ಭೇಟಿಯಾಗೋಣ. ನಮಸ್ಕಾರ.